ಇನ್ನು ಸೌಜನ್ಯ ಪ್ರಕರಣ ಇದು ಬಹಳ ದೊಡ್ಡ ಮಟ್ಟದಲ್ಲಿ 14 ವರ್ಷಗಳಿಂದಲೂ ಕೂಡ ಸುದೀರ್ಘವಾಗಿ ಕೇಳ್ಕೊಂಡು ಬರ್ತಾ ಇರುವಂತ ಪ್ರಕರಣ. ಆದರೆ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರ ಬಂತು. ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿತು, ಮರು ತನಿಖೆಗೆ ಈಗ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ. ಮರು ತನಿಖೆಗೆ ತನಿಖಾಧಿಕಾರಿ ಘಟನಾ ಸ್ಥಳಕ್ಕೇನೆ ಹೋಗಿಲ್ಲ ಅನ್ನುವಂತ ಆಕ್ಷೇಪ ಬಂತಿಲ್ಲಿ. ಕಳೆದ 14 ವರ್ಷದಿಂದ ಯಾವುದೇ ಉತ್ತಮ ತನಿಖೆಯಾಗಿಲ್ಲ. ಎಕ್ಸಾಕ್ಟ್ ದ ಪಾಯಿಂಟ್. ಸಿಬಿಐ ತನಿಖೆ ನಡೆಸಿದ ವೈಖರಿಗೆ ಸುಪ್ರೀಂ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ನನಗೆ ಅರ್ಥನೇ ಆಗ್ತಿಲ್ಲ, ಘಟನಾ ಸ್ಥಳಕ್ಕೆ ಹೋಗ್ಲಾರ್ದೆ ಅದು ಹೇಗೆ ತನಿಖೆ ಮಾಡಿದ್ರು ಅಂತ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಸೌಜನ್ಯ ಅವರ ತಾಯಿ ಕೇಳಿದ್ರು. ಎಸ್ಐಟಿ ತನಿಖೆಗೆ ಸಹಕರಿಸಲು ಸಿದ್ಧ ಅಂತ ರಾಜ್ಯ ಸರ್ಕಾರ ಹೇಳಿತು. ಅಂತಿಮವಾಗಿ ಯಾವ ತನಿಖೆಯೇ ಆಗಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಮಾಡಲಿದೆ. ಸೊ ಈಗ ಯಾರು ತನಿಖೆ ಮಾಡಬೇಕು ಏನು ಅಂತ ಹೇಳಿ ಸಿಬಿಐ ವಿಚಾರದಲ್ಲಿ ತನಿಖೆ ಮಾಡಿರುವಂಥ ವೈಖರಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಈಗ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಹಾಗಿದ್ದಾಗ ಅವ್ರಿಗೆ ಯಾವುದೇ ರೀತಿಯಾದಂಥ ಪನಿಷ್ಮೆಂಟ್ ಇಲ್ವಾ? ಬೇರೆದವ್ರು ಯಾರಾದ್ರು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಆಗುತ್ತೆ. ಈ ಒಂದು ಕೇಸಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ, ಘಟನಾ ಸ್ಥಳಕ್ಕೇನೆ ಹೋಗ್ಲಾರ್ದೆ, ತನಿಖೆನೇ ಮಾಡಲಾರ್ದೆ ತನಿಖಾ ವರದಿಯನ್ನು ಕೊಟ್ಟು ಕೇಸೇ ಮುಗಿತು ಅನ್ನೋ ರೀತಿಯಲ್ಲಿ ಆಡಿದ್ರಲ್ಲ, ಅವ್ರಿಗೆ ಯಾವ ಪನಿಷ್ಮೆಂಟು ಇಲ್ಲ. ಯಾವ ರೀತಿಯಲ್ಲಿ ಇದು? 14 ವರ್ಷದಿಂದ ತನ್ನ ಮಗಳಿಗೆ ಏನಾಯಿತು, ಯಾರಿದರಲ್ಲಿದ್ದಾರೆ, ಏನು ತಿಳ್ಕೊಳ್ಳದಿರುವಂಥ ಪರಿಸ್ಥಿತಿಯಲ್ಲಿ ಆ ತಾಯಿ ಒದ್ದಾಡ್ತಾ ಇದ್ದಾಳೆ. ಸುಪ್ರೀಂ ಕೋರ್ಟಿಗೆ ಅಲಿತಾ ಇದ್ದಾರೆ. 14 ವರ್ಷ ಬೇಕನ್ರಿ ನ್ಯಾಯಕ್ಕೋಸ್ಕರ? ತನಿಖೆಯನ್ನು ಸರಿಯಾಗಿ ಮಾಡದೇ ಇರುವಂಥ ಸಿಬಿಐ ವಿಚಾರದಲ್ಲಿ ಯಾಕೆ ಕ್ರಮ ಇಲ್ಲ ಹಾಗಿದ್ದಾಗ?